ವೀಕ್ಷಕರೇ, ವೃಶ್ಚಿಕ ರಾಶಿ ಭವಿಷ್ಯ 2025 ಸಂಪೂರ್ಣ ಫಲಿತಾಂಶ ಮತ್ತು ಪರಿಹಾರಗಳು. 1. ಆರೋಗ್ಯ. 2025ರಲ್ಲಿ ವೃಶ್ಚಿಕ ರಾಶಿಯವರು ತಮ್ಮ ಆರೋಗ್ಯದ ಬಗ್ಗೆ ವಿಶೇಷ ಗಮನ ಹರಿಸಬೇಕು. ಸಮಸ್ಯೆಗಳು: ತಲೆನೋವು, ಒತ್ತಡ ಸಂಬಂಧಿತ ಸಮಸ್ಯೆಗಳು, ಹೊಟ್ಟೆ ಸಂಬಂಧಿತ ತೊಂದರೆಗಳು, ಮಿತಿ ಮೀರಿದ ದುಡುಕು ಮತ್ತು ತೊಂದರೆಗಳಿಂದ ಮಾನಸಿಕ ಒತ್ತಡ. ಪರಿಹಾರ: ಯೋಗ ಮತ್ತು ಧ್ಯಾನ ಅಭ್ಯಾಸಗಳನ್ನು ರೂಢಿಸಿಕೊಳ್ಳಿ. ಸಮತೋಲನ ಆಹಾರ ಸೇವಿಸಿ. ಎಣ್ಣೆ ಮತ್ತು ಮಸಾಲಾದ ಆಹಾರದಿಂದ ದೂರವಿಡಿ. ಮಾನಸಿಕ ಶಾಂತಿ ಕಾಪಾಡಲು ಪ್ರತಿದಿನ ಶ್ರೀ ಹನುಮಾನ್ ಚಾಲೀಸ್ ಮಂತ್ರ ಪಠಣ ಮಾಡಿ. 2. ವೃತ್ತಿ ಮತ್ತು ವ್ಯವಹಾರ. ಈ ವರ್ಷ ವೃತ್ತಿ ಜೀವನದಲ್ಲಿ ಕೆಲವೊಂದು ಸವಾಲುಗಳು ಎದುರಾಗಬಹುದು, ಆದರೆ ಹೂಡಿಕೆ ಮತ್ತು ಹೊಸ ಯೋಜನೆಗಳಿಗಾಗಿ ಇದು ಒಳ್ಳೆಯ ಸಮಯ. ಸಮಸ್ಯೆಗಳು: ಕೆಲಸದ ಒತ್ತಡ ಹೆಚ್ಚಾಗಬಹುದು. ಸಹೋದ್ಯೋಗಿಗಳೊಂದಿಗೆ ಗೊಂದಲ ಉಂಟಾಗಬಹುದು. ಹೊಸ ಉದ್ಯೋಗ ಅಥವಾ ಹುದ್ದೆ ಬದಲಾವಣೆಗೆ ತಡವಾಗಬಹುದು. ಪರಿಹಾರ: ಶನಿವಾರ ಹನುಮನ್ ದೇವರಿಗೆ ತೆಂಗಿನಕಾಯಿ ಸಮರ್ಪಿಸಿ. ಸೋಮವಾರ ಶಿವನನ್ನು ಪೂಜಿಸಿ ಮತ್ತು ಓಂ ನಮಃ ಶಿವಾಯ ಮಂತ್ರ ಪಠಣ ಮಾಡಿ. ಹೊಸ ಉದ್ಯೋಗ ಅಥವಾ ಬದಲಾವಣೆಗೆ ಧೈರ್ಯ ಮತ್ತು ಪರಿಶ್ರಮದಿಂದ ಎದುರಿಸಿ. 3. ಆರ್ಥಿಕ ಸ್ಥಿತಿ. ಹಣಕಾಸು ವಿಷಯದಲ್ಲಿ ಎಚ್ಚರಿಕೆ ಅಗತ್ಯವಿದೆ. 2025ರ ಮಧ್ಯ ಭಾಗದಲ್ಲಿ ಲಾಭದಾಯಕ ಅವಕಾಶಗಳು ಬರಬಹುದು. ಸಮಸ್ಯೆಗಳು: ಅಪ್ರಾಯೋಜಕ ಖರ್ಚುಗಳು ಹೆಚ್ಚಾಗಬಹುದು. ಹೂಡಿಕೆಗಳ ಕುರಿತು ಸರಿಯಾದ ಯೋಜನೆ ಇರದಿದ್ದರೆ ನಷ್ಟವಾಗಬಹುದು. ಸಾಲ ತೆಗೆದುಕೊಳ್ಳುವುದನ್ನು ತಪ್ಪಿಸಲು ಪ್ರಯತ್ನಿಸಿ. ಪರಿಹಾರ: ಗುರುವಾರ ಗೋಮಾತೆಗೆ ಹಿಟ್ಟಿನಿಂದ ಮಾಡಿದ ರೊಟ್ಟಿ ಕೊಡಿ. ಶ್ರೀ ಸೂಕ್ತ ಪಾರಾಯಣ ಮಾಡುವ ಮೂಲಕ ಲಕ್ಷ್ಮೀ ದೇವಿಯ ಅನುಗ್ರಹ ಪಡೆಯಿರಿ. ಹಣಕಾಸು ನಿರ್ವಹಣೆಗೆ ಬಜೆಟ್ ಮಾಡಿ ಮತ್ತು ಹೂಡಿಕೆಗಳಿಗೆ ತಜ್ಞರ ಸಲಹೆ ಪಡೆಯಿರಿ. 4. ದಾಂಪತ್ಯ ಮತ್ತು ಪ್ರೀತಿಯ ಸಂಬಂಧ. ಸಂಬಂಧಗಳಲ್ಲಿ ಕೆಲವು ಗೊಂದಲಗಳು ಎದುರಾಗಬಹುದು, ಆದರೆ ಸಹನಶೀಲತೆಯಿಂದ ಎಲ್ಲವನ್ನು ಸರಿಪಡಿಸಬಹುದು. ಸಮಸ್ಯೆಗಳು: ಸಹಜೀವನ ಅಥವಾ ಮದುವೆಯಲ್ಲಿ ಗೊಂದಲಗಳು. ಮನಸ್ಸಿನ ಭಿನ್ನಾಭಿಪ್ರಾಯಗಳ ಕಾರಣವಾಗುವ ಗಂಭೀರವಾದ ತಳಮಳ. ಹೊಸ ಸಂಬಂಧಗಳು ಬಲಹೀನವಾಗಬಹುದು. ಪರಿಹಾರ: ಶುಕ್ರವಾರ ಮಹಾಲಕ್ಷ್ಮಿಯ ಪೂಜೆ ಮಾಡಿ. ಪರಸ್ಪರ ಗೌರವ ಮತ್ತು ಸಹನೆಯೊಂದಿಗೆ ವರ್ತಿಸಿ. ಶುಕ್ರವಾರ ಒಬ್ಬ ಆಧ್ಯಾತ್ಮಿಕ ಗುರು ಅಥವಾ ಹಿರಿಯರ ಆಶೀರ್ವಾದ ಪಡೆಯಿರಿ. ಐದು, ವಿದ್ಯಾರ್ಥಿಗಳು
ತಮ್ಮ ಶಿಕ್ಷಣ 2025 ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಯಶಸ್ಸು ತರುವ ವರ್ಷ. ಆದರೆ ಗಮನ ಹರಿಸಬೇಕು. ಸಮಸ್ಯೆಗಳು: ಓದುವ ಮನೋಸ್ಥಿತಿ ಕಡಿಮೆಯಾಗಬಹುದು. ಪರೀಕ್ಷೆಯಲ್ಲಿ ಒತ್ತಡ ಹೆಚ್ಚಾಗಬಹುದು. ಅವಧಿ ಮಿತಿಯೊಳಗೆ ಕೆಲಸ ಮುಗಿಸುವಲ್ಲಿ ತೊಂದರೆ ಬರಬಹುದು. ಪರಿಹಾರ: ಬುಧವಾರ ಗಣೇಶ ದೇವರ ಪೂಜೆ ಮಾಡಿ. ಹಸಿರು ಬಟ್ಟೆ ಅಥವಾ ಹಸಿರು ಚೀಲೆ ತೆಗೆದು ಧರಿಸಿ. ಪ್ರತಿದಿನ ಓದುವಾಗ ಓಂ ವಕ್ರತುಂಡ ಮಹಾಕಾಯ ಮಂತ್ರ ಪಠಣ ಮಾಡಿ. ಸಾರಾಂಶ: 2025 ವೃಶ್ಚಿಕ ರಾಶಿಯವರಿಗೆ ಪರೀಕ್ಷೆ, ವೃತ್ತಿ, ಹಣಕಾಸು, ಆರೋಗ್ಯ ಮತ್ತು ಸಂಬಂಧಗಳ ಬಗ್ಗೆ ಜಾಗೃತಿಯಿಂದಿರುವ ಅವಶ್ಯಕತೆ ಇದೆ. ಸಕಾರಾತ್ಮಕ ಚಿಂತನೆ ಮತ್ತು ಸರಿಯಾದ ಪರಿಹಾರಗಳೊಂದಿಗೆ ವರ್ಷ ಯಶಸ್ವಿಯಾಗಿ ಸಾಗಿಸಬಹುದು. ನಮಸ್ಕಾರ ವೀಕ್ಷಕರೇ.